ಹೇಳಿ ಸರ್, ಏನಾಯ್ತು ನಿನ್ನ? ನಿನ್ನೆ ಸರ್ ನಾವು ಇಲ್ಲಿ ಮೈಸೂರಲ್ಲಿ ಆಟೋ ಓಡಿಸ್ಕೊಂಡಿರೋ ಸರ್. ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು, ಗಂಕಡಿ ಫ್ಯಾಕ್ಟ್ರಿಗೆ. ಇವರು ಇವ್ರ ಜೊತೆ ಇದ್ದು ಸರ್ ಪಾಪ ಪುರಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸಕ್ಕೆ ಹೊಂಟೋಗ್ಬಿಟ್ಟಿದ್ರು. ನಮ್ಮ ಅಣ್ಣನ ಕೆಲ್ಸ ಮಾಡಿ ಇವಳು ಒಬ್ಬಳೇ ಮನೇಲಿದ್ದು. ಮನೆ ಡೋರು ಸರಿಯಿಲ್ಲ ಸರ್, ಲಾಕ್ ಆಗಲ್ಲ. ಬಂದ್ಬಿಟ್ಟು ನಿಮ್ಮ ಅಮ್ಮ ಎಲ್ಲಿ, ನಿಮ್ಮ ಅಪ್ಪ ಎಲ್ಲಿ ಕೆಟ್ಟಾಗೆಲ್ಲ ಮಾತಾಡಿದ್ರೆ. ನಮ್ಮ ಅಮ್ಮನ ಬಗ್ಗೆನೇ ಕೆಟ್ಟ ರೆಕಾರ್ಡಿಂಗ್ಸ್ ನನ್ನ ಹತ್ರ ಆಗಿದೆ ಸರ್. ತುಂಬ ಕೆಟ್ಟಾಗೆಲ್ಲ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಈ ಹುಡುಗಿ ತಲೆ ಮೇಲೆ ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ಅಂತ ತಗೊಂಡು ಗಾಡ್ ಸೆಕ್ಷನ್ ಏರಿಯಾಕ್ಕೆ ಹುಡುಗಿ ತಗೋಕೆ ಯಾರು ಪರ್ಮಿಷನ್ ಕೊಟ್ಟವರು ಸರ್? ನಾವು ಮಾತ್ರ ಕೇಳ್ತಿರೋದು. ಲೋನು ಕಟ್ಸ್ಕೊಂಡಿದ್ದಾರೆ ಸರ್. ನಾನು ಹೆಂಡತಿ ತಾಳಿ ಅಡಗಿಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಲೋನು ಕಟ್ಟಿದ್ದೀವಿ. ಯಾರು ಪರ್ಮಿಷನ್ ಕೇಳಿ ಮಗು ಕರ್ಕೊಂಡು ಹೋದ್ರು ಅವರು. ನಾನು ಅದಕ್ಕೆ ಕೇಳ್ತಾ ಇರೋದು. ಈಗ ನಿನಗೇನಾದರೂ ಹೊಡೆದ್ರಮ್ಮ ಅವರು? ಜೋರಾಗಿ ಮಾತಾಡಬೇಕು. ಹೊಡೆದ್ರಾ? ಬೇರೆ ಏನಾದ್ರು ಕೇಳಿದ್ರಾ? ಹೇಳಪ್ಪ, ಏನು ಹೆಸರು ನಿಂದು? ದೀಕ್ಷಾ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಚೆನ್ನಾಗಿ ಓದ್ತಿದ್ಯಾ? ಏನಾಯ್ತು ಈಗ ನಿನ್ನೆ? ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದಾ? ಕೈ ಹಿಡ್ಕೊಳಕ್ ಹೋದ್ರಾ? ನೀನು ಕಿರಿಸ್ಲಿಲ್ವಾ? ತಲೆ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅಣ್ಣ ಮತ್ತೆ ಬೇರೆ ಏನಾದ್ರು ಮಾಡಿದ್ರೆ ನಿನಗೆ ಹಿಂಸೆ ಮಾಡಿ ಕರ್ಕೊ ಹೋದ್ರು?